ಮಕರ ರಾಶಿಯವರ ಎರಡು ಪ್ರಧಾನವಾದಂತಹ ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ನಾನು ಸುಲಭವಾದಂತಹ ಪರಿಹಾರಗಳ ಮಾರ್ಗಗಳನ್ನು ತಿಳಿಸ್ತೇನೆ. ಅಂದರೆ ನೀವು ಈಸಿಯಾಗಿ ಮಾಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಸಮಸ್ಯೆ ಯಾವುದು, ಪರಿಹಾರ ಯಾವುದು, ಎಲ್ಲ ಸಮಾನ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ನೀವು ಮೊದಲ ಸಲ ನಮ್ಮ ಚಾನಲ್ ಬಂದರೆ ಅಥವಾ ನಮ್ಮ ಪೇಜ್ ನೋಡ್ತಾ ಇದ್ದೀರಾ, ದಯವಿಟ್ಟು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಹಾಗೂ ಭಾಳ ಇಂಪಾರ್ಟೆಂಟಾಗಿ ಏನು ಮಾಡಿ, ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ದಯವಿಟ್ಟು ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಕರ ರಾಶಿಯವರ ಎರಡು ಸಮಸ್ಯೆಗಳು ಅಂದರೆ, ಅದರಲ್ಲೂ ಒಂದು, ಮಕರ ರಾಶಿಯವರಾಗಿದ್ದು ನೀವು ಮಕರ ರಾಶಿಯವರಾಗಿದ್ದು ಬಂಗಾರದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದೆ. ಅಂದರೆ ಗೋಲ್ಡ್ ಲೋನ್ ಮಾಡಿಬಿಟ್ಟಿದ್ದೀವಿ, ಅರ್ಜೆಂಟಾಗಿ ಗೋಲ್ಡ್ ಲೋನ್ ತೀರಿಸ್ಬಿಟ್ಟು ಅರ್ಜೆಂಟಾಗಿ ಗೋಲ್ಡ್ನೆಲ್ಲ ಬಿಡಿಸ್ಕೊಂಡ್ಬಿಡ್ಬೇಕು. ಬಟ್ ಏನು ಮಾಡಿದ್ರು ಗೋಲ್ಡ್ ಲೋನ್ ತೀರ್ತಾ ಇಲ್ಲ, ಬಂಗಾರ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ. ಮೊದಲನೇದಾಗಿ ನೀವು ಬಂಗಾರ ಅಡ ಇಟ್ಟಿದ್ದೆ ತಪ್ಪು. ಬಂಗಾರ ಮನೆಯ ಲಕ್ಷ್ಮಿ ಇದ್ದಂಗೆ, ತಗೊಂಡೋಗಿ ಅದನ್ನು ಅಡ ಇಡ್ತಕ್ಕಂಥದ್ದು ಬಹಳ ದರಿದ್ರವಾದಂತಹ ಪರಿಸ್ಥಿತಿ. ಸೊ ದಯವಿಟ್ಟು ಇನ್ನು ಮೇಲೆ ಅದನ್ನು ಮಾಡಬೇಡಿ. ಆಗಲೇ ಅಡಮಾನ ಇಟ್ಟಾಗಿರತಕ್ಕಂತಹ ಒಂದು ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ರ ಬಗ್ಗೆ ಒಂದು ಸುಲಭವಾದ ಪರಿಹಾರ ಮಾರ್ಗಗಳನ್ನು ತಿಳಿಸ್ತೇನೆ. ಬಟ್ ಇನ್ನು ಮೇಲೆ ದಯವಿಟ್ಟು ಬಂಗಾರವನ್ನು ಅಡಮಾನ ಮಾತ್ರ ಇಡಬೇಡಿ. ಅದನ್ನು ಇಡದಂತೆ ದಯವಿಟ್ಟು ನೀವೇ ಮುಂದುವರಿಸ್ಕೊಳ್ಬೇಕು, ಅಂದರೆ ಪರಿಹಾರಗಳು ಮಾಡ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಬಂಗಾರ ಅಡಮಾನದ ಒಂದು. ಇನ್ನು ಎರಡನೇ ಪ್ರಾಬ್ಲಮ್ ಯಾವುದಂದ್ರೆ ಭೂಮಿಗೆ ಸಂಬಂಧಪಟ್ಟಂಥದ್ದಕ್ಕೂ ಪರಿಹಾರ ಹೇಳ್ತೇನೆ. ಮೊದಲನೇದಾಗಿ ಬಂಗಾರಕ್ಕೆ ಬಂದ್ಬಿಡೋಣ. ಬಂಗಾರದ ವಿಚಾರವಾಗಿ ನಾನು ನಿಮಗೆ ಹೇಳೋ ಪರಿಹಾರ ಏನಂದರೆ, ನಿಮ್ಮ ಮನೆ ಹತ್ತಿರದಲ್ಲೆಲ್ಲರೂ ಭೈರವೇಶ್ವರ ದೇವಸ್ಥಾನ ಇದೆಯಾ ಅಂತ ನೋಡಿ. ಭೈರವೇಶ್ವರ ಇರಬೇಕು ಆ ದೇವಸ್ಥಾನದಲ್ಲಿ. ಸೊ ಭೈರವೇಶ್ವರ ದೇವಸ್ಥಾನ ನಿಮ್ಮ ಮನೆ ಹತ್ತಿರದಲ್ಲಿದೆ ಅಂದರೆ ನೀವು ತುಂಬ ಲಕ್ಕಿ, ತುಂಬ ಅದೃಷ್ಟ ಈ ವಿಚಾರದಲ್ಲಿ. ಒಂದು 9 ದಿನಗಳ ಒಂದು ವ್ರತವನ್ನು ಮಾಡಬೇಕು, ಅಂದರೆ ಪೂಜೆಯನ್ನು ಮಾಡಬೇಕು ನೀವು. ಏನಂತಂದರೆ ಗುರುವಾರ ಎಂಡ್ ಆಗಬೇಕದು. ಗುರುವಾರ ಅಂತ್ಯ ಆಗೋ ರೀತಿಯಲ್ಲಿ 9 ದಿವಸ ಒಂದು ಮನೆಯಲ್ಲಿ ಒಂದು ಭೈರವೇಶ್ವರನ ಒಂದು ಫೋಟೋ ಇಟ್ಕೊಂಡು ಆ ಭೈರವೇಶ್ವರನ ಮುಂದೆ ನೀವೊಂದು ಪ್ರತಿದಿನ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಮಣ್ಣಿನ ಹಣತೆಯಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಮಕರ ರಾಶಿಯವರಿಗೆ. ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಭೈರವೇಶ್ವರ ಸ್ವಾಮಿಯ ಫೋಟೋ ಮುಂದೆ ಹಚ್ಕೊಂಡು ಪ್ರತಿ ದಿವಸ ಕೂತ್ಕೊಂಡು ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಈ ಮಂತ್ರವನ್ನು ನೀವು ಪ್ರತಿದಿನ ಒಂದು 333 ಬಾರಿ ಜಪ ಮಾಡಬಹುದು. ಇಲ್ಲ, ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದಂತಹ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಹೇಳ್ತೇನೆ. ಅದನ್ನು ನೀವು ಆ ಫೋಟೋ ಮುಂದೆ ದೀಪ ಹಚ್ಕೊಂಡು ಕೂತ್ಕೊಂಡು ಜಪ ಮಾಡಿದ್ರು ಅಥವಾ ಕೇಳಿಸ್ಕೊಂಡ್ರು ಕೂಡ ಒಂದು 28 ಬಾರಿಯೋ 54 ಬಾರಿಯೋ ತುಂಬ ಪವರ್ಫುಲ್ ಆಗಿರ್ತದೆ. 9ನೇ ದಿವಸ ಗುರುವಾರ ಸಹ ಬೆಳಗ್ಗೆ ಎದ್ದು ನೀವು ಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು A4 ಶೀಟಲ್ಲಿ ಕೂತ್ಕೊಂಡು ಒಂದು ರೆಡ್ ಪೆನ್ನಲ್ಲಿ ಬರೀರಿ, ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ, ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ, ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ 333 ಬಾರಿ, 333 333 ಬಾರಿ ಅದನ್ನು ಅಲ್ಲೇ ಬರೆದು ಆ ಪೇಪರನ್ನು ಮಡಚಿ ಅದಕ್ಕೆ ಏನೋ ಒಂದು 101 ಅಥವಾ 51 ಅಥವಾ 501 ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಪಡಿಸಿ ಅದನ್ನು ಪ್ರಾರ್ಥನೆ ಹರಕೆ ಮಾಡ್ಕೊಳ್ಬೇಕು. ಅಡಮಾನ ಇಟ್ಟ ಬಂಗಾರ ಬಿಡಿಸ್ಕೊಂಡು ಬರೋ ಥರ ಆಗಬೇಕು ಅಂತ. ಅಥವಾ ಬಂಗಾರ ಏನೋ ಅಡ ಇಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಆ ಬಂಗಾರವನ್ನು ಖರೀದಿ ಮಾಡುವ ಯೋಗವನ್ನಾರು ಕೊಡು ಭಗವಂತ ಅಂತ. ಗ್ರಾಮ್ ಬಂಗಾರ ಎಷ್ಟು ಬೇಕಾದ್ರೂ ಇರಲಿ, ನಿಮಗೆ ಖರೀದಿಸುವ ಯೋಗವನ್ನು ಭಗವಂತ ಕೊಡಬೇಕು. ಸ್ವರ್ಣಾಕರ್ಷಣ ಭೈರವ ಕೊಡಬೇಕು. ಸೊ ಅದನ್ನ ಆ ಥರ ಹರಕೆ ಮಾಡ್ಕೊಂಡು ಹುಂಡೀಲಿ ಹಾಕ್ಬಿಡಿ. ಆ ಬಂಗಾರ ಬಿಡಿಸ್ಕೊಂಡ್ಮೇಲೆ ಅಥವಾ ಬಂಗಾರ ಖರೀದಿ ಮಾಡಿದ್ಮೇಲೆ ನಿನ್ನ ಹರಕೆಯನ್ನು ತೀರಿಸ್ತೇನೆ ಅಂತ ಪ್ರಾರ್ಥನೆ ಮಾಡಿ ಹಾಕ್ಕೊಂಬಿಡಿ. ನಿಮಗೆ ಗುರುವಾರ ಎಂಡ್ ಆಗೋ ಥರ ಇದನ್ನು ಮಾಡಿ, ಖಂಡಿತವಾಗಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಇನ್ನೂ ಪವರ್ಫುಲ್ ಆಗಬೇಕು ಅಂತಂದರೆ ಸ್ವರ್ಣಾಕರ್ಷಣ ಭೈರವ ಮಂತ್ರ ಏನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನಲ್ಲ, ಆ ಮಂತ್ರದಲ್ಲಿ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. 6 ಸೆಟ್ ಉಪರತ್ನ ನವರತ್ನಗಳಿರ್ತಕ್ಕಂತಹ ಸೆಟ್ನ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಎನರ್ಜೈಸ್ ಮಾಡಿ. ಈ ಸ್ವರ್ಣಾಕರ್ಷಣ ಭೈರವ ಮಂತ್ರ ಏನು ವಿಶೇಷವಾದ ಹಲವಾರು ಹೋಮಗಳಲ್ಲಿ ಮಾಡಿ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆ ಕೊಡ್ಬೋದು. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸಲಿದ್ದೇನೆ. ಈಗ ಎರಡನೇ ಸಮಸ್ಯೆ ನಿಮ್ಮದು ಭೂಮಿಗೆ ಸಂಬಂಧಪಟ್ಟಂಥದ್ದು. ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ನೀವು 9 ಎಳೆಯ ದಾರ, ಅದು ಒಂದು ಇಷ್ಟಿರಬೇಕು, ಒಂದು ಒಂದು ಮೊಳ ಇಷ್ಟಿರಬೇಕು, ಒಂದು ಮೊಳದಷ್ಟು ಉದ್ದ 9 ಎಳೆಯ ದಾರವನ್ನು ಕುಂಕುಮದ ನೀರಿನಲ್ಲಿ ಅದ್ದಿ ಹಿಂಡಿ ರೆಡಿ ಮಾಡ್ಕೋಬೇಕು. ಅದನ್ನು ತಾಮ್ರದ ಪ್ಲೇಟ್ನಲ್ಲಿ ಅದನ್ನು ಹಾಗೆ ಇಟ್ಟು ಅದನ್ನು ವಿಶೇಷವಾಗಿ ನೀವು ಆರಾಧನೆ ಅಂದರೆ ಎನರ್ಜೈಸ್ ಮಾಡ್ತಕ್ಕಂಥದ್ದು ವಿಷ್ಣು ಸಂಬಂಧದ ದೇವಸ್ಥಾನದಲ್ಲಿ. ವಿಷ್ಣು ದೇವಸ್ಥಾನದಲ್ಲಿ ತೊಗೊಂಡೋಗೋದನ್ನು ಕೊಟ್ಬಿಟ್ಟು ವರಾಹಸ್ವಾಮಿಯ ಒಂದು ಅಷ್ಟೋತ್ತರ ಪೂಜೆ, ವರಾಹಸ್ವಾಮಿ ಮಂತ್ರದಿಂದ ಕುಂಕುಮಾರ್ಚನೆ ಮಾಡಿಸಿ ಅದನ್ನು ಮಂಗಳವಾರದ ದಿವಸ ಅದನ್ನು ಕಟ್ಟಿಕೊಂಡ್ರು ತುಂಬ ಅನುಕೂಲ ಆಗುತ್ತೆ. ಇಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಲ್ಲ ಅಂದರೆ ಮನೆಯಲ್ಲಿಯೇ ಆಗಲಿ ನೀವು ಆ ಒಂದು ದಾರವನ್ನು ಈ ವಿಡಿಯೋ ಎಂಡಲ್ಲಿ ಭೂವರಾಹಸ್ವಾಮಿ ಮಂತ್ರವನ್ನು ಹೇಳ್ತಾನೆ. ಆ ಭೂವರಾಹಸ್ವಾಮಿ ಮಂತ್ರವನ್ನು ಹೇಳಿ ಅದನ್ನು ಒಂದು 333 ಬಾರಿ ಡೈಲಿ ಅದನ್ನು ಎನರ್ಜೈಸ್ ಮಾಡಬೇಕು. ಅದಕ್ಕೂ ಅಷ್ಟೇ ತುಪ್ಪದ ದೀಪವನ್ನು ಮಣ್ಣಿನ ಹಣತೆಯಲ್ಲಿ ಹಚ್ಕೊಳ್ತಕ್ಕಂಥದ್ದು ಸೂಪರ್. ಪ್ರತಿ ದಿವಸ 9 ದಿವಸ ಅದನ್ನು ಹಚ್ಚಿ 9 ದಿವಸ ಅದನ್ನು ಎನರ್ಜೈಸ್ ಹಾಕ್ಕೊಂಡು ಕಟ್ಕೊಂಡ್ಬಿಟ್ರು ಬಲಗೈಗೆ
ಫುಲ್ ಪವರ್ಫುಲ್ ಆಗಿರುತ್ತೆ. ಇದೆಲ್ಲ ಏನೂ ಮಾಡೋಕ್ಕಲ್ಲ ಸ್ವಾಮಿ, ಬಟ್ ನೀವು ಹೇಳ್ದಂಗೆ ಹೌದು ನನಗೆ ಭೂಮಿ ಸಮಸ್ಯೆ ಇದೆ, ಅದು ಯಾವುದೋ ಒಂದು ಭೂಮಿ ಸೇಲ್ಗೆ ಇಟ್ಟಿದ್ದೀನಿ, ಸೇಲ್ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಖರೀದಿ ಮಾಡಿದ್ದೀನಿ, ಅರ್ಧಂಬರ್ಧ ಸಿಗಾಕೊಂಬಿಟ್ಟಿದ್ದೀನಿ, ಅದನ್ನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಕ್ಲಿಕ್ ಆಗ್ತಾ ಇಲ್ಲ, ಅಥವಾ ಹೋಮ್ ಲೋನ್ ತೀರ್ಸೋಕ್ಕಾಗ್ತಾ ಇಲ್ಲ, ಅಥವಾ ಲ್ಯಾಂಡ್ ಸಮಸ್ಯೆ ಆಗ್ತಾ ಇದೆ, ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿರಲಿ, ನಾವು ಅದೇ ಭೂವರಾಹ ಸ್ವಾಮಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ 3ನೇ ತಾರೀಕು. ಸೊ ನೀವು ಅದಕ್ಕೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು. ಈ ಒಂದು ವಿಶೇಷವಾದಂಥ ನವರತ್ನಗಳ ಉಪರತ್ನಗಳ ನವರತ್ನ ಮಾಲೆಯನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ಇದರಲ್ಲಿ 6 ಸೆಟ್ ಉಪರತ್ನಗಳ ನವರತ್ನ ಮಾಲೆಗಳಿದೆ, 6 ಸೆಟ್ ಇದೆ. ಅದರಲ್ಲಿ ಒಂದು ಸೈಡಲ್ಲಿ 3 ಸೆಟ್ಟು, ಒಂದು ಸೈಡಲ್ಲಿ 3 ಸೆಟ್ ಇದೆ. ಜೊತೆಗೆ 2 ರುದ್ರಾಕ್ಷಿಗಳನ್ನು ಹಾಕಿ ತುಂಬ ಚೆನ್ನಾಗಿ ಸಿದ್ಧಪಡಿಸಿದ್ದೇನೆ. ಇದನ್ನು ನೀವು ಪ್ರತಿಯೊಬ್ಬರು ಧರಿಸ್ಕೊಳ್ಬಹುದು. ಐಶ್ವರ್ಯ ಗಣಪತಿ ಹೋಮದಲ್ಲಿ ಕೂಡ ಎನರ್ಜೈಸ್ ಆಗಿರುತ್ತೆ. ಇನ್ನು ಹಲವಾರು ವಿಶೇಷ ಹೋಮಗಳಿದೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂದರೆ, ನಾವು ಸಹ ವಿಶೇಷವಾದಂತಹ ಪರಿಹಾರವನ್ನು ಇದೇ ನಾಳೆ ಹುಣ್ಣಿಮೆಯ ದಿವಸವನ್ನೇ ಮಾಡ್ತಾ ಇದ್ದೇವೆ. ನಾವು ಜನವರಿ 3ನೇ ತಾರೀಕು ಬಹಳ ವಿಶೇಷವಾಗಿ ನಿಮ್ಮ ಬಂಗಾರ ಅಂದರೆ ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಅಥವಾ ನಿಮಗೆ ಬಂಗಾರ ಖರೀದಿಸುವ ಯೋಗ ಬರಬೇಕು, ಬಂಗಾರ ಸಂಬಂಧಿತವಾದಂಥ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಪರಿಹಾರವಾಗಬೇಕು ಅಂತ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ. ಬಹಳಷ್ಟು ವ್ಯವಹಾರಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿರ್ತವೆ ನಿಮಗೆ, ಈ ಭೂಮಿಗೆ ಸಂಬಂಧಪಟ್ಟಂಥದ್ದು ಅರ್ಧಮರ್ಧ ವ್ಯವಹಾರ ಆಗ್ಬಿಟ್ಟಿದೆ, ಸಿಗಾಕೊಂಡ್ಬಿಟ್ಟಿದ್ದೀನಿ, ಒದ್ದಾಡ್ತಾ ಇದ್ದೀನಿ ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅಂತಹ ಸಮಸ್ಯೆಗೆ ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮದ ಪ್ರಸಾದ ತುಂಬ ಕೆಲಸ ಮಾಡಲಿದೆ. ಆಯ್ತಲ್ಲ, ಈ ಕಡೆ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಈ ಕಡೆ ಲಕ್ಷ್ಮೀ ಭೂವರಾಹ ಸ್ವಾಮಿ. ಈ 2 ಹೋಮಗಳಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥ ವಿಶೇಷ ಪ್ರಸಾದವೇ ನಾನು ಈ ಕುತ್ತಿಗೆಯಲ್ಲೂ ಕೂಡ ಹಾಕ್ಕೊಂಡು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ನವರತ್ನಗಳ ಉಪರತ್ನ ಮಾಲೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ಇದು ಬಾಕ್ಸ್ನಲ್ಲಿ. ಈ ಒಂದು ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆಯನ್ನು 6 ಸೆಟ್ ಉಪರತ್ನಗಳಿದೆ ಇದರೊಳಗಡೆ. ನಾನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರಬಹುದು. 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಈ ವಿಶೇಷವಾದ ನವರತ್ನದ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ಕೊಡ್ತಾ ಇದ್ದೇನೆ. ಇದರಲ್ಲಿ ರುದ್ರಾಕ್ಷಿಯು ಸಹ 2 ರುದ್ರಾಕ್ಷಿಯನ್ನು ಹಾಕಿ ಈ ಕಡೆ 3 ಸೆಟ್ ಉಪರತ್ನಗಳು, ಈ ಕಡೆ 3 ಸೆಟ್ ಉಪರತ್ನಗಳು ಹಾಕಿ ಒಟ್ಟು 6 ಸೆಟ್ ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನಾವು ಈ 3ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮಗಳು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ಆರ್ಥಿಕ ಬಾಧೆ ಅಥವಾ ಮನೆಯಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯಾಗಬೇಕು ಅನ್ನುವ ದೃಷ್ಟಿಕೋನದಿಂದ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ಭೂಮಿಯಲ್ಲೇನೋ ಸರ್ಪದೋಷ ಇದೆ, ಅದಕ್ಕೋಸ್ಕರ ಭೂಮಿಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂಥ ಹೋಮಗಳು ಮಾಡ್ತಾ ಇದ್ದೇವೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮಗಳು ಬಂತು. ನೀವು ಒಂದು ಸಂಕಲ್ಪ ಸೇವೆಗೆ ಕೊಟ್ಟರೆ ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಇಷ್ಟೆಲ್ಲ ಹೋಮಗಳಾಗಲಿದೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂತಹ ಈ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಹೊಸ ವರ್ಷದ ಒಂದು ಹೊಸ ಗಿಫ್ಟ್ ಅಂತ ಅನ್ಕೋಬಹುದು, ಅಷ್ಟು ಚಂದ ಮಾಡಿ ನಾವು. ಯಾಕೆಂದರೆ ನೀವೇ ಕೂಡ ಇದು ಬಹಳ ಕಾಸ್ಟ್ಲಿ ಆಗ್ತದೆ. ನೀವು ಉಪರತ್ನಗಳದ್ದು ಈ ನವರತ್ನ ಮಾಲೆಯನ್ನು ನೀವು ಮಾಡಿಸ್ಕೊಳ್ತೀನಿ ಅಂದರೂ ಬಹಳ ಕಾಸ್ಟ್ಲಿ ಆಗ್ತದೆ. ಇಷ್ಟೆಲ್ಲ ಹೋಮಗಳಲ್ಲಿ ನಾವು ವರ್ಷದ ಆದಿಯಲ್ಲೇ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟರೆ ಖಂಡಿತವಾಗಿ ನಿಮಗೆ ತುಂಬ ಅನುಕೂಲ ಆಗಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ 3ನೇ ತಾರೀಕು ಬೆಳಗ್ಗೆ ಹೋಮದಲ್ಲಿ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ನೀವು ಕೇಳಿಸ್ಕೊಳ್ಬಹುದಾಗಿರ್ತದೆ. ಸಂಕಲ್ಪ ಸೇವೆ ಲೈವ್ ಇರ್ತದೆ. ಆಮೇಲೆ ಎಲ್ಲ ಹೋಮಗಳು 10:30ಯಿಂದ ಆರಂಭವಾಗ್ತದೆ. ಹೋಮಗಳೆಲ್ಲ ಲೈವ್ ನೋಡಬಹುದು. ಹಾಗೂ ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಉಪರತ್ನಗಳ ನವರತ್ನ ಮಾಲೆ ಸಹಿತ ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಳ್ಳಿದ್ದೇವೆ. ಶನಿವಾರ ಹೋಮ ಆಗುತ್ತೆ, ಭಾನುವಾರ ಗೌರ್ಮೆಂಟ್ ಹಾಲಿಡೇ ಇದೆ, ಸೋಮವಾರ ಬೆಳಗ್ಗೆ ನಾವು ಎಲ್ಲ ಪ್ರಸಾದ ಇಲ್ಲಿಂದ ನಾವು ಕಳಿಸ್ಬಿಡ್ತೇವೆ. ಎಲ್ಲ ರೆಡಿ ಇದೆ, ಜಸ್ಟ್ ಎನರ್ಜೈಸ್ ಮಾಡು ಕಳಿಸ್ಕೊಡು ಅನ್ನೋ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿದೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಈ ಒಂದು ವಿಡಿಯೋನ. ಈಗ ಒಂದು ವಿಶೇಷವಾದಂಥ ಮಂತ್ರಗಳ 2 ಮಂತ್ರಗಳನ್ನು ಸಹ ನಾನು ಈಗ ಹೇಳಿದ್ದೇನೆ. ಆ
ಮಂತ್ರಗಳನ್ನು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹಾರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿ ತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿ ತ್ವಂ ಮೇ ದೇಹಿ ದಾಪಯ ಸ್ವಾಹಾ. ಓಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃ ಪತಯೇ ಭೂಪತಿ ತ್ವಂ ಮೇ ದೇಹಿ ದಾಪಯ ಸ್ವಾಹಾ.